ನಮ್ಮಮ್ಮ ಇದೇ ಫಸ್ಟ್ ಟೈಮ್ ನಾಯಿ ಮುಡ್ತಿರೋದು, ನಾಯಿಗೆ ಸ್ನಾನ ಮಾಡಿಸ್ತಾ ಇರೋದು. ಅಮ್ಮಂಗೆ ಇದೆಲ್ಲ ಅಷ್ಟು ಇಷ್ಟಪಡಲ್ಲ. ನಮ್ಮ ಪಪ್ಪ ನೋಡಿದ್ರೇ ಶಾಕ್ ಹೋಗ್ಬಿಡ್ತಾರೆ. ಆ ಪುಟ್ಟಿಗಿರೋದು ನೋಡಿ ಗೊಂಬೆಗಾಗುತ್ತೆ, ಪಾಪಣಿಗಾಗುತ್ತೆ ಅಂತ, ಅಂದ್ರೆ ಹುಡುಗ ಪಾಪಗೆ ಅಂತಲ್ಲ. ಹಾಗೆ ಇವತ್ತು ತುಂಬ ರಶ್ ಇತ್ತು. ಯಾಕೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿದೆ. ಆದರೆ ಆ್ಯಕ್ಚುಲಿ ಬೈಕಿಗೆ ಡಿಕ್ಕಿ ಹೊಡೆದು ಅವರಲ್ಲೇ ತೀರೋಗ್ಬಿಟ್ಟಿದ್ದಾರೆ. ನಾನು ಅಮ್ಮ ಬಂದಮೇಲೆ ಒಂದಿನೂ ಬಾಗಿಲು ಸರ್ಚಿಲ್ಲ. ಅಮ್ಮ ಬಂದಮೇಲೆ ನಾನು ಈಗ 8-8:30 ಎದ್ದೇಳ್ತಿರೋದು. ಅಮ್ಮ ಬೆಳಗ್ಗೆ 6-6:30 ಎದ್ದು ಮಾಡ್ಕೊಂಡ್ಬಿಡ್ತಾರೆಲ್ಲ. ಅಮ್ಮನ ಇಲ್ಲೆಲ್ಲ ಬಿಡಿಸ್ತಾರೆ. ನಾನು ಇಲ್ಲೆಲ್ಲ ಹಿಂಗೆ ನೀರು ಹಾಕಿ ಬಿಡ್ಸೋಕ್ಕೆ ಹೋಗಲ್ಲ, ಜಸ್ಟ್ ಬಾಗಿಲಿಗೆ ಅಷ್ಟೇ. ಇವತ್ತು ಅಮ್ಮನೇ ಎಲ್ಲ ಮಾಡಿದ್ದಾರೆ. ಅಮ್ಮ ಬಂದಮೇಲೆ ಇಲ್ಲೆಲ್ಲ ಹಾಕ್ತಾಯಿದ್ದಾರೆ. ನಮ್ಮ ಅಮ್ಮ ನೋಡಿ ಬಿಸಿಲು ಕಾಯಿಸ್ತದೆ, 2 ಸೈಡು ಕಾಯಿಸುತ್ತೆ, 3 ಸೈಡ್ ನೋಡಿ. ನೀರು ದೋಸೆ, ಟೊಮೊಟೊ ಚಟ್ನಿ ಸಕ್ಕತ್ತಾಗಿದೆ ಮಾತ್ರ. ಇದಿನ್ನೂ ಮಂಗಳೂರು ಸೈಡ್ ಇನ್ನೂ ತೆಳುವು ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮಗೆ ನಾವು ಮಾಡಿದಾಗ ಇದೇ ಥರ ಬರುತ್ತೆ. ಬಟ್ ಟೊಮೊಟೊ ಚಟ್ನಿಗೆ ಇಷ್ಟು ಚೆನ್ನಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಕ್ಕತ್ತಾಗಿದೆ ಎಲ್ಲ ಅಮ್ಮ ಮಾಡಿರೋದು. ನಂಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ, ಬಟ್ ಮಾಡೋಕ್ಕೆ ಬರಲ್ಲ ಅಂದ್ಕೊಂಡು ಸುಮ್ಮನಾಗ್ತಿದೆ. ಸ್ಕೂಲಿಗೆ ರೆಡಿ. ಬ್ಯಾಗ್ ತಗೊಂಡ್ರಿ, ಇದು ಹಾಲಿಗೆ ಮೊಸರಿಗೆ ಅಂತ ಬ್ಯಾಗ್ ಮಾಡ್ಕೊಂಡಿದ್ದಾರೆ ಅಮ್ಮ. ಅವಳನ್ನ ಬಿಟ್ಬಿಟ್ಟು ಬರುವಾಗ ತಗೊಬಿಟ್ಟು ಬರೋದು. ಇಟ್ಕೊ ಮಗಳೇ ನೀನು ಅವನ್ನ, ಚಿಕ್ಕ ಚಿಕ್ಕವನ್ನ. ಬಾಯ್ ಕೂಸೆ, ಲವ್ ಯು. ನಾನಿವತ್ತು ಮತ್ತೆ ಅಗಾರೋ ಅವ್ರದ್ದು ಪೋರ್ಟಬಲ್ ಸ್ಪಾಟ್ ಕ್ಲೀನರ್ ತರಿಸ್ಕೊಂಡಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ, ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಾಕ್ಯೂಮ್ ಕ್ಲೀನರ್ ತರಿಸ್ಕೊಂಡಿದ್ದೆ. ಅದು ಡ್ರೈ, ಇದು ವೆಟ್. ಅಂದರೆ ಇದಕ್ಕೆ ನೀರು ಹಾಕೊಂಡು ನಾವು ಕ್ಲೀನ್ ಮಾಡೋ ಅಂಥದ್ದು. ಈಗ ಮ್ಯಾಟ್ಗಳೆಲ್ಲ ಗಲೀಜಾಗಿರುತ್ತಲ್ವಾ, ಮಕ್ಳಿದ ಮನೇಲಿ ಸಾಂಬಾರಾಗಲಿ ಸಾಸು ಅದು ಇದು ಚೆಲ್ಲಿರ್ತಾರಲ್ಲ, ಅದಕ್ಕೆ ನೀರು ಹಾಕಿ ಕ್ಲೀನ್ ಮಾಡೋ ಅಂಥದ್ದು ಇದು. ಹಾಗೆ ಇದರಲ್ಲಿ 3 ಬ್ರಷ್ ಕೊಟ್ಟಿದ್ದಾರೆ, ಅಂದರೆ ಸೋಫಾ ಮತ್ತು ಕಾರ್ಪೆಟ್ ಕ್ಲೀನ್ ಮಾಡೋ ಅಂಥದ್ದು. ವೈರ್ ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, 5 ಮೀಟ್ರ್ಗಿಂತ ತುಂಬಾ ದೊಡ್ಡದಿದೆ ಇದು. ಈಗ ನೆಕ್ಸ್ಟ್ ಇದು ನೋಡಿ, ಇದಿದೆಯಲ್ಲ ಹಿಂಗೆ ಕೊಟ್ಟಿದ್ದಾರೆ. ಹಿಂಗೆ ಫಿಕ್ಸ್ ಮಾಡಿಬಿಟ್ಟು, ಹಾಂ ನೋಡಿ ಈ ಥರ ಇದು ವೈರ್ನ ಹಿಂಗೆ ಫಿಕ್ಸ್. ಹಾಗೆ ಇದನ್ನು ಕೂಡ ಅಷ್ಟೇ ಹೀಗೆ ಲಾಕ್ ಮಾಡಿದ್ರೆ ಮುಗಿಯುತ್ತೆ. ಬನ್ನಿ ಇವಾಗ ಎಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ನೋಡಿ, ಇವಾಗ ಮ್ಯಾಟ್ ಗಲೀಜಾಗಿದೆ, ಸಾಸ್ ಹಾಕಿ ಗಲೀಜು ಮಾಡಿ ಇಟ್ಟಿದ್ದೀವಿ. ಹೇಗೆ ಕ್ಲೀನ್ ಆಗುತ್ತೆ ಅಂತ ಇವಾಗ ಒಂದು ಕಡೆ ವಾಟರ್ ತುಂಬೋದು ಅಂತ ಹೇಳಿದ್ನಲ್ಲ, ಇಲ್ಲಿಗೆ ವಾಟರ್ ತುಂಬ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಫ್ರೀಯಾಗಿ ಮಾಡ್ಕೊಬೋದು ಎಲ್ಲನೂ. ಇಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ, ಈ ಕ್ಯಾಪ್ ತೆಗೆದ್ಬಿಟ್ಟು ಇಲ್ಲಿಗೆ ಆ್ಯಕ್ಚುಲಿ 1.25 ಲೀಟ್ರ್ ನೀರು ಹಿಡಿಯುತ್ತೆ, 1.8 ಲೀಟರು. ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಈಗ ಒಂದು ಬ್ರಷನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಕಟ್ಟನ್ನು. ಹಾಂ, ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು. ನೀವೇ ನೋಡಿದ್ರಿ ನಾವು ಸಾಸ್ ಎಷ್ಟು ಹಾಕಿದ್ದು ಅಂತ. ಆ್ಯಕ್ಚುಲಿ ಕ್ಲೀನ್ ನಿಮಗೆ ಗೊತ್ತಾಗಬೇಕಲ್ಲ ಅಂತೇಳಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಇದು ವಾಕ್ಯೂಮ್ ಕ್ಲೀನರ್ ಥರ, ಜಸ್ಟ್ ಇದು ನೀರು ಸ್ಪ್ರೇ ಆಗಲ್ಲ ಇದು, ಬಟ್ ಹಾಗೆ ಡಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬರೋದು ಅಷ್ಟೇ ಇದೆ. ಜಸ್ಟ್ ಇದೊಂದು ಕೊಟ್ಟಿದ್ದಾರೆ. ಇದೇನಂದರೆ ಈ ಪೈಪ್ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು, ಹೊರಗಡೆ ಎಲ್ಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಇದನ್ನು. ಈಗ ಇದನ್ನು ಕೂಡ ಫಿಕ್ಸ್ ಮಾಡಿಕೊಂಡು ಇದು ಕೂಡ ಇಲ್ಲಿ ಆನ್ ಮಾಡಿ ಗಲೀಜ್ ವಾಟರ್ ಇಲ್ಲಿ ಕಲೆಕ್ಟ್ ಆಗಿದೆ. ಈಗ ಇದನ್ನು ರಿಮೂವ್ ಮಾಡೋಣ. ಏನಿಲ್ಲ, ಜಸ್ಟ್ ತುಂಬ ಈಸಿ, ತುಂಬ ಟೈಟ್ ಹಾಕೋದು ತೆಗೆಯೋದು ಏನಿಲ್ಲ. ಮತ್ತು ಇಲ್ಲಿ ಈಗ ಈ ಥರ ರಿಮೂವ್ ಮಾಡಿಬಿಟ್ಟು, ಹಾಂ ನೋಡಿದ್ರಲ್ವಾ ಇದು ಹೇಗೆ ಕ್ಲೀನ್ ಮಾಡೋದು ಅಂತ. ನೀವು ಇದನ್ನು ತಗೋಬೇಕು, ಏನಾದ್ರು ಬೈ ಮಾಡಬೇಕು ಅಂತ ಇದ್ದರೆ ನಾನು ಇದ್ರದ್ದು ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅಮ್ಮನೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದಾರೆ, ಗುಡಿಸಿ ಒರೆಸ್ತಾ ಇದ್ದಾರೆ. ನಾನು ಬೇಡ ಅಂತ ಹೇಳ್ತೀನಿ, ನನಗೆ ಹಿಂಗೆ ಕೆಲಸ ಮಾಡಿಸೋದು ಇಷ್ಟ ಇಲ್ಲ. ಅದಕ್ಕೆ ಜಗಳ ಆಗುತ್ತೆ ಮನೇಲಿ, ಅಮ್ಮಂಗೂ ನನಗೂ. ಬೇಡ ಅಂದರೂ ಮಾಡ್ತೀರಾ ಅಂತ. ಅಮ್ಮಂಗೆ ಕೆಲಸ ಮಾಡ್ದಲ್ಲಿ ಇರೋಕ್ಕಾಗೋದೇ ಇಲ್ಲ. ಹಾಗೆ ನಮ್ಮ ಅಮ್ಮಗೆ ನಮ್ಮಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಏನು ನಮ್ಮಮ್ಮ ನಾಯಿನ ಹಿಂಗೆ ಮುಡ್ತಾ ಇರೋದು. ಅಂದರೆ ಅವರಿಗೆ ಅಷ್ಟೇ ಹಿಂಗೆಲ್ಲ ಸ್ನಾನ ಮಾಡಿಸೋದು, ಮುಟ್ಟೋದು, ಮಾಡೋದು, ಮೈ ಹತ್ತಿಸ್ಕೊಳ್ಳೋದೆಲ್ಲ ಇಷ್ಟನೇ ಇಲ್ಲ. ಅಂದರೆ ನಾವು ಅಮ್ಮನ ಮನೆ ಒಳಗೆ ಬಿಡ್ತೀವಲ್ಲ ಇಲ್ಲೇ, ಸೊ ಹಾಗಾಗಿ ಅಮ್ಮಂಗೆ ಅದು ಹಿಂಸೆ ಆಗುತ್ತೋ ಏನೋ ಪಾಪ. ಅದಕ್ಕೆ ಅಮ್ಮನೇ ಸ್ನಾನ ಮಾಡಿಸ್ಕೊಂಡು ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ರಾತ್ರಿ, ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದು ಹೊರಗಿರುತ್ತೆ, ಮಲ್ಗೋ ಟೈಮಲ್ಲಿ ಮಾತ್ರ ಮನೆ ಒಳಗೆ ಬರುತ್ತೆ. ಇಲ್ಲಾಂದರೆ ಡೋರು ನಾಕ್ ಮಾಡೋದು, ಸುಮ್ಮನೆ ಬೊಗ್ಳುತ್ತಾ ಇರೋದು, ಈ ಥರ ಇರಿಟೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ರಾತ್ರಿ ಒಳಗೆ ಸೇರಿಸ್ಕೊಳ್ತೀನಲ್ಲ, ಹಾಗಾಗಿ ಅಮ್ಮನೇ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾರೆ ಅವಾಗವಾಗ. ಅದಕ್ಕೂ ಬೈಕೊಂಡು ನಮ್ಮಮ್ಮ ಇದೇ ಫಸ್ಟ್ ಟೈಮ್ ನಾಯಿ ಮುಡ್ತಿರೋದು, ನಾಯಿಗೆ ಸ್ನಾನ ಮಾಡಿಸ್ತಾ ಇರೋದು. ಅಮ್ಮಂಗೆ ಇದೆಲ್ಲ ಅಷ್ಟು ಇಷ್ಟಪಡಲ್ಲ. ನಮ್ಮ ಪಪ್ಪ ನೋಡಿದ್ರೇ ಶಾಕ್ ಹೋಗ್ಬಿಡ್ತಾರೆ. ಇವಾಗ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಊಟ ಮಾಡ್ಕೊಂಡು ಇವಾಗ 3-3:30 ಹೊರಟಿದ್ದೀವಿ.
ನೋಡಿ ಈ ಚಪ್ಪಲ್ ಹಾಕೊಂಡು ಹೋಗ್ತಿದ್ದೀನಿ. ಮೊನ್ನೆ ಶೂ ಹಾಕೊಂಡು ಹೋಗಿ 1 ನಿಮಿಷ ಇರೋಕ್ಕಾಗಲಿಲ್ಲ, ಅಲ್ಲಿ ಕೈಯಲ್ಲಿ ಹಿಡ್ಕೊಂಡು ಓಡಾಡಿದ್ದಾಯಿತು, ಅಷ್ಟು ಕಟ್ತಾ ಬಂದುಬಿಡ್ತು. ಇಲ್ಲಂದು ನಮ್ಮ ಕರಲ್ಲಿ ಬೆಲ್ಟ್ ಹಾಕಂದ್ರೆ ಆಗೋದು, ಇಲ್ಲಿ ಹುಡುಕಿ ಬೇಡ ಆದರೂ ಆಗ್ತೈತೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಸಾಟರ್ಡೆ ಆಗಿತ್ತು, ಮಗಳು ಕರ್ಕೊಂಡು ಹೊರಗಡೆ ಹೋಗ್ತಾಯಿದ್ವಿ. ಹಾಗೆ ಇವತ್ತು ತುಂಬ ರಶ್ ಇತ್ತು. ಯಾಕೆ ಅಂತ ನೋಡಿದರೆ ಇಲ್ಲಿ ನೋಡಿ ಆಕ್ಸಿಡೆಂಟ್ ಆಗಿದೆ. ಆದರೆ ಆ್ಯಕ್ಚುಲಿ ಬೈಕಿಗೆ ಡಿಕ್ಕಿ ಹೊಡೆದು ಅವರಲ್ಲೇ ತೀರೋಗ್ಬಿಟ್ಟಿದ್ದಾರೆ. ನಮಗೆ ಅದು ಗೊತ್ತಿರಲಿಲ್ಲ. ಬರುವಾಗ ಮತ್ತೆ ಇನ್ನೊಂದು ಕ್ಯಾಬಲ್ಲಿ ಬಂದವಲ್ಲ, ಆವಾಗ ಅವರು ಡ್ರೈವರ್ ಹೇಳ್ತಾಯಿದ್ರು ಹೀಗಾಯಿತು ಅಂತ ಹೇಳಿ. ಹಾಗೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಅಲ್ವಾ, ಅಲ್ಲಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ, 1 ಗಂಟೆ ಜರ್ನಿ ಐತೇನೋ. ಬಟ್ ಟ್ರಾಫಿಕ್ ಇತ್ತು, ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಇದು ನಮ್ಮ ಮನೆಯಿಂದ ಒಂದು 10-15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಬಟ್ಟೆಗಳು ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಇನ್ನೇನು ನಾನು ಇಲ್ಲಿ ಮನೆಯಿಂದ ಹೋದ್ಮೇಲೆ ಮತ್ತೆ ಈ ಕಡೆಗೆ ಬರಲ್ವಲ್ಲ, ನೋಡೋಣ ಆದಷ್ಟು ಶಾಪಿಂಗ್ ಮಾಡೋಣ ಚಿಕ್ಕದಾಗಿ ಅಂತ ಹೇಳಿ ಶಾಪಿಂಗ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಂದರೆ ಏನೋ ಒಂಥರ ಈಗ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಇರುತ್ತಲ್ಲ, ಆ ಥರ ಇದು. ಮಕ್ಕಳುಗಳಿಗೆ ತುಂಬ ಕಡಿಮೆಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಕೂಡ. ಹಾಗೆ ನಾನು ಅಷ್ಟೇ ಸ್ವಲ್ಪ ತೊಗೊಂಡು, ಇಲ್ಲಿ ಸ್ಯಾರಿ ಪಾರಿ ಅದೆಲ್ಲ ಸಿಗಲ್ಲ. ಎಲ್ಲ ಮಾಡಿಕೊಂಡು ಸಂಜೆ ಆಗಿತ್ತಲ್ಲ, ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗ್ತಿದ್ದೀವಿ. ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬಂದು ನಮ್ಮ ಅಮ್ಮಂಗೆಲ್ಲ ಹೋಟ್ಲುಗಳನ್ನು ಒಪ್ಕೊಳ್ಳಲ್ಲ. ಅಂದರೆ ಅವರು ಹೋಟೆಲ್ದು ನೇಮ್ ಎಲ್ಲ ನೋಡ್ತಾರೆ ಸ್ವಲ್ಪ, ಅದೆಲ್ಲ ನೋಡ್ಬಿಟ್ಟು ಆಮೇಲೆ ಅಮ್ಮ ಹೋಟೆಲ್ಗೆ ಹೋಗೋದು. ಅಮ್ಮ ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ ಅಲ್ಲ ಸ್ವಲ್ಪ, ಅದು ಕಷ್ಟನೇ. ಅಮ್ಮನ ಎಲ್ಲಿ ಕರ್ಕೊಂಡು ಹೋಗೋಣ ಏನೂ ಗೊತ್ತಿಲ್ಲ ನನಗೆ. ಇಲ್ಲಿ ಅಮ್ಮ ನೋಡೋ ಅಂಥದ್ದು ಸ್ವಲ್ಪ, ಅಮ್ಮ ಸುತ್ತಕ್ಕೆ ಇಷ್ಟಪಡಲ್ಲ, ಆ ಥರ ಹೊರಗಡೆ ಬಂದು ಎಲ್ಲೆಲ್ಲೋ ತಿನ್ನೋಕ್ಕೂ ಇಷ್ಟಪಡಲ್ಲ. ಸೊ ಹಾಗಾಗಿ ಸುಮ್ಮನೆ ಅಮ್ಮನೂ ಇಲ್ಲಿ ಮನೆ ನಮ್ಮದು ಚಿಕ್ಕದಲ್ವ, ಜಾಗನೂ ಇರಲ್ಲ, ಮನೇಲಿ ಕೂತು ಬೇಜಾರಾಗುತ್ತಲ್ಲ ಅಂತ ಹೇಳಿ ಕರ್ಕೊಂಬರ್ತೀನಿ ಅಷ್ಟೇ. ನನ್ನ ಮಗಳಿಗೆ ಉದ್ದಿನ ವಡೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಮಗಳಿಗೆ ಉದ್ದಿನ ವಡೆ ತಗೊಂಡು, ನಮ್ಮ ಅಮ್ಮಂಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಅಬ್ಬಾ, ಬೆಂಗಳೂರಲ್ಲಿ ಗೋಬಿ ತಿಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು. ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಅಂದರೆ ನಾನು ವೀಡಿಯೋ ಮಾಡೋದು ಸ್ವಲ್ಪ ಕಡಿಮೆ, ಹಾಗಾಗಿ 3-4 ದಿನದ ವೀಡಿಯೋ ಒಟ್ಟಿಗೆ ಸೇರಿಸಿ ಹಾಕ್ತಾ ಇರೋದು. ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡಿದರು. ಹಾಗೆ ನನ್ನ ಮಗಳು ಮ್ಯಾಗಿ ಬೇಕು ಅಂತ ಹೇಳಿದ್ದು, ಮ್ಯಾಗಿ ಮಾಡಿದರು. ನನ್ನ ಮಗಳು ಅಷ್ಟು ಶಾವಿಗೆ ಉಪ್ಪಿಟ್ಟು ಇಷ್ಟಪಡಲ್ಲ, ಬೆಳಗ್ಗೆ ಅಷ್ಟೇ, ಮಧ್ಯಾಹ್ನಕ್ಕೆ ಅದು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಆದರೂ ಕೊಟ್ಟು ಕಳಿಸ್ತೀನಿ. ಎಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ನೋಡಿ ನಮ್ಮ ಅಮ್ಮನ ಕನ್ನಡಕ ಹಾಕ್ಕೊಂಡು ಕೂತಿದ್ದೆ, ಅದು ಖುಷಿ. ಆದರೆ ನಾನು ಗ್ಲಾಸ್ ಹಾಕಕ್ಕೆ ಬಿಡಲ್ಲ. ಅಮ್ಮನೂ ಅಷ್ಟೇ, ಏನಾದರೂ ಹಾಕಿ ಇವಾಗ ಏನಾದರೂ ತರಕಾರಿ ಕಟ್ ಮಾಡುವಾಗ ಮಾತ್ರ ಹಾಕ್ಕೊಳ್ತಾರೆ. ಏನಾದರೂ ಫೋನ್ ಇಟ್ಕೊಂಡಾಗ ರೀಲ್ಸ್ ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ. ನಂದು, ನಮ್ಮ ಅಕ್ಕಂದು, ನಮ್ಮ ಮನೆಯವ್ರದ್ದು, ಮತ್ತು ಬಿಟ್ಟರೆ ನನ್ನ ಮಗಳದು ಇನ್ಸ್ಟಾಗ್ರಾಮ್ ನೋಡ್ತಾರೆ. ಎಲ್ಲ ಒಂದು ಕಡೆಯಿಂದ ಕಂಪ್ಲೀಟ್ ಮಾಡ್ತೀನಿ ಅಂತ ಕೂತಿದ್ದಾರೆ. ಅದು ಗೊತ್ತಾಗಲ್ಲ ಅಮ್ಮಂಗೆ. ಅಲ್ಲಿ ಇಲ್ಲಿ ಹೋಗ್ತಾರೆ, ಮತ್ತೆ ನನ್ನ ಕರೀತಾರೆ, ನನ್ನ ಮಗಳ ಕೈಯಲ್ಲಿ ಇಳಿಸ್ಕೊಳ್ತಾರೆ, ಎಲ್ಲ ನೋಡ್ತಾ ಕೂತ್ಕೊಳ್ಳೋದು. ಅಮ್ಮ ಬಿಡಮ್ಮ ಅಂದರೆ ನೀನೇನು ಮಾಡ್ತಾರೆ ಪಾಪ. ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ನನ್ನ ಮಗಳು ಅಲ್ಲ, ನನ್ನ ಚಾನಲ್ ಬೇಕು ಅಂತ ಹೇಳ್ತಾ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ರೀಲ್ಸ್ ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ಪಪ್ಪನೂ ಅಷ್ಟೇ, ನಮ್ಮದು ಇನ್ಸ್ಟಾಗ್ರಾಮ್ ಎಲ್ಲ ಹಾಕ್ಕೊಟ್ರೆ ನೋಡ್ತಾ ಕೂತ್ಕೊಂಡು, ಪಾಪ ಅವ್ರಿಗೆ ಸಮಯ ಕಳೀಲಿ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಡೋದು. ಒಂದು ನೋಡ್ತಾ ಇದ್ರೆ ತಿರ್ಗಾ ಬರ್ತಾ ಇರುತ್ತಲ್ಲ ಬೇರೆ, ಹಾಗಾಗಿ ಅದು ಹಾಕ್ಕೊಡ್ತೀನಿ. ನಮ್ಮ ಪಪ್ಪ ನಾವಿದ್ದಾಗ ಎಲ್ಲನೂ ಒಂದೊಂದು ಸರಿ ನೋಡ್ತಾರೆ. ಬಟ್ ನಂದರಲ್ಲಿ ಜಾಸ್ತಿ ನಮ್ಮ ಡ್ಯಾಡಿದೆಲ್ಲ ಹಾಕ್ತಾ ಇರ್ತೀನಲ್ಲ, ನಾವು ಆಚೆ ಈಚೆ ಎದ್ದೋದ್ರೆ ಸಾಕು, ತಿರ್ಗಾ ಮತ್ತು ನಮ್ಮ ಅಪ್ಪಂದೇ ಹಾಕೊಂಡು ನೋಡ್ತಾ ಇರ್ತಾರೆ ನಮ್ಮ ಡ್ಯಾಡಿ. ಖುಷಿ ನಮ್ಮ ಡ್ಯಾಡಿಗೆ. ಸುಮ್ಮನಿದ್ರೆ ಅದು ಒಂದು 4-5 ಸಲ ರಿಪೀಟ್ ಆಗ್ತಾನೆ ಇರುತ್ತೆ, ನೋಡ್ತಾನೇ ಇರ್ತಾರೆ. ನಮ್ಮ ಪಪ್ಪನ್ನ ನೋಡ್ಕೊಳ್ಳೋಕೆ ಇಷ್ಟ. ನಮ್ಮ ಅಮ್ಮಂಗೆ ಮಕ್ಕಳು ಮರಿ ನೋಡೋದಿಷ್ಟ. ಹಾಗೆ ನಾನು ಟೆಲಿಫೋನ್ ಗೆಳತಿ ಫಿಲ್ಮ್ ಮಾಡಿದ್ನಲ್ಲ, ಅದನ್ನು ನೋಡ್ತಾ ಇದ್ದಾರೆ. ಹಾಗೆ ಕಾರ್ ತೊಗೊಂಡಿದ್ದು ಇನ್ಸ್ಟಾಗ್ರಾಮಿಗೆ ಹಾಕಿದ್ವಲ್ಲ, ಅದನ್ನು ಕೂಡ ನೋಡ್ತಾ ಇದ್ದಾರೆ. ನೋಡಿ, ಶಾಪಿಂಗ್ ಎಲ್ಲ ನಿನ್ನೆ ಮುಗಿಸ್ಕೊಬಿಟ್ಟು ಬಂದು, ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಮ್ಮ ಬಟ್ಟೆಗಳೆಲ್ಲ ಪಾಪುಗೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಿಟ್ಟು ಬಂದ್ವಲ್ಲ, ಅಮ್ಮ ಎಲ್ಲ ವಾಶಿಗೆ ಎತ್ತಿಟ್ಕೊಳ್ತಾ ಇದ್ದಾರೆ. ಇದೆಲ್ಲ ಏನು ಹುಟ್ಟು 1 ತಿಂಗಳು ಹಾಕ್ಬೋದು ಅಷ್ಟೇ. ಇದಂತ 1 ತಿಂಗಳ ಮೇಲೆ ಹಾಕ್ಬೋದು, 2ನೇ ತಿಂಗಳಿಗೂ ಹಾಕೋಕ್ಕಾಗಲ್ಲೇನ ಅದು. ಮತ್ತು ಈ ಥರದ್ದು ಒಂದು 4 ತೊಗೊಂಡೆ. ಅಂದರೆ 3 ತಿಂಗಳ ಮೇಲೆ ಒಂದ್ಸರಿ ಶಾಪಿಂಗ್ ಮಾಡೋದೇನು, ಕೆಲವೊಂದು ತಗೋಬಿಡೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೀನಿ. ಇದು ನೋಡಿ, ಇದು ಪುಟ್ಟದಿದೆ. ಇದು 15 ದಿನದೊಳಗೆ ಹಾಕಬೇಕು ಅನಿಸುತ್ತೆ. ಮತ್ತು ಹಂಗೆ ಇದೊಂದು ಸೆಟ್ ಇತ್ತು, ಇದೊಂದು ಸೆಟ್ ತಗೊಂಡು ತಿರ್ಸಮ್ ಇದು ಹಿಂಗೆ ಇಟ್ಕೊಳ್ಳೋಣ. ಅದು 3 ತಿಂಗಳ ಮೇಲೆ ಹಾಕೋಂಥದ್ದು. ದೊಡ್ಡಪ್ಪ ಸ್ವಲ್ಪ ದೊಡ್ಡ ಸೈಜ್ ಅದು. ಇಂಥವು 2 ತಗೊಂಡು, ನನ್ನ ಮಗಳಿಗೊಂದು ಚಿಕ್ಕವಂಗೊಂದು ಅಂತ. ಅಲ್ಲಿಗೆ ಹೋದರೆ ತುಂಬ ಟೈಮ್ ಬೇಕು. ಬೆಳಗ್ಗೆ ಹೋದರೆ ಸಂಜೆವರೆಗೂ ಶಾಪಿಂಗ್ ಮಾಡಬೇಕು, ಅಷ್ಟೇ ಇರುತ್ತೆ ಅಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇಂಥದ್ದು 2 ತಗೊಂಡು, ಇದು ನನ್ನ ಮಗಳಿಗೊಂದು, ಚಿಕ್ಕವಂಗೊಂದು, ಮತ್ತು ಅಮ್ಮ ನನಗೊಂದು, ನಮ್ಮ ಅಕ್ಕಂಗೊಂದು ಅಂತ ಒಂದೇ ಥರದ್ದು ಚೆನ್ನಾಗಿದೆ ತಗೊಳ್ಳಿ ಅಂದರು. ಹಾಗಾಗಿ ಇದೊಂದು ತಗೊಂಡು, ಮತ್ತು ಇದೊಂದು ಸೆಟ್ ನಾನು ತಗೊಂಡೆ. ನಾನು ಇದೊಂದು ತಗೊಂಡೆ. ಇದರಲ್ಲಿ ನನ್ನ ಮಗಳಿಗೊಂದು ಪಿಂಕ್ ಒಂದು, ಇದು ನನ್ನ ಮಗಳಿಗೆ ಸ್ಕರ್ಟ್ ಚೆನ್ನಾಗಿದೆ, ಇದು ಒಂಥರ. ಮತ್ತು ಇದರಲ್ಲೇ 2 ಇದು ಸೈಜ್ ನನಗೆ ಈ ಟೈಮಿಗೆ ಕರೆಕ್ಟಾಗಿತ್ತು. ಹಾಗಾಗಿ ಇದರಲ್ಲೇ ಆರೆಂಜ್ ಒಂದು, ಗ್ರೀನ್ ಒಂದು ತೊಗೊಂಡಿದ್ದೀನಿ. ಸ್ಲೀವ್ಲೆಸ್ ಬರುತ್ತೆ ಇದು. ಅದರಲ್ಲೇ ಕಲರ್ ಒಂದು ಚೇಂಜ್, ಆರೆಂಜ್, ಮಧ್ಯ ಟೈ ಬರುತ್ತೆ, ಸ್ಲೀವ್ಲೆಸ್. ಬ್ಲೂ ತೊಗೊಂಡಲ್ಲ, ಹಾಗಾಗಿ ನನ್ನ ಮಗಳಿಗೂ ಸೇಮ್ ಅದೇ ಥರ ಇತ್ತು. ಹಾಗಾಗಿ ಪಿಂಕ್ ಒಂದು ತೊಗೊಂಡೆ. ಮತ್ತು ಅದೊಂದು ಜಾಕೆಟ್, ಇದು ಚೆನ್ನಾಗಿದೆ. ಮತ್ತು ಇದೊಂದು ಇದೇ ಥರ, ಈ ಮೆಟೀರಿಯಲ್ ಇರೋದೇ ಈ ಥರ ಒಂಥರ ಸ್ಕ್ವೀಸ್ ಆದ ಹಾಗೆ. ನನ್ನ ಮಗಳಿಗೊಂದು 2 ಲೆಗ್ಗಿನ್ಸು, ನನ್ನ ಮಗಳಿಗೊಂದು ಜಾಕೆಟ್,
ನನ್ನ ಮಗಳಿಗೆ ಇದೊಂದು ಸ್ಕರ್ಟ್ ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ದೊಡ್ಡ ಸೈಜು ಚಡ್ಡಿ, ಮುಂದೆ ಫ್ರಂಟಿಂದ ಸ್ಕರ್ಟ್ ಅನ್ನೋ ಥರ ಕರೆಕ್ಟ್ ಸೈಜ್ ಇತ್ತು ಇದು ನನ್ನ ಮಗಳಿಗೆ. ಮುಂದಿನ ತಿಂಗಳಿಗೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಗಿಡ್ಡ ಹಾಕ್ಬೋದೇನೋ ಹಂಗಿದೆ. ಬಟ್ ಒಳ್ಳೆ ಕಲರ್ ವಿಡಿಯೋಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ನನ್ನ ಮಗಳು ನೋಡಿ ಆ ಪುಟ್ಟಿಗಿರೋದು ನೋಡಿ, ಗೊಂಬೆಗಾಗುತ್ತೆ ಪಾಪಣಿಗಾಗುತ್ತೆ ಅಂತ, ಅಂದರೆ ಹುಡುಗ ಪಾಪಗೆ ಅಂತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತಲ್ಲ. ಸೊ ಹಾಗಾಗಿ ಇದು ಬೇಕೇ ಬೇಕು ಅಂತ ನಮ್ಮಮ್ಮ ಬೇಡ ಅನ್ನೋಕ್ಕೆ ನನ್ನ ಮಗಳು ಇಟ್ಕೊಂಡು ಓಡಾಡ್ತೀನಿ ಅಂತ ಕೊನೆಗೆ ಅದನ್ನು ತಗೊಬಿಟ್ಟು ಬಂತು. ಅದು ಪಾಪ ಹುಟ್ಟಿದ್ರೂ ಅದಕ್ಕಾಗಲ್ಲ ಅನ್ಸುತ್ತೆ, ಹುಟ್ಟಿದಾಗ ಹಾಕೋಕ್ಕಾಗಲ್ಲ. ಇನ್ನು ಒಂದು ತಿಂಗಳ ಮೇಲೆ ಹಾಕ್ತೀನಿ ಅಂದರೆ ಆಗಲ್ಲ ಅನ್ಸುತ್ತೆ. ಹಾಗೆ ನಮ್ಮ ಚುಪ್ಪಿಗೆ ಇದೊಂದು ಸಮ್ಮರ್. ಆ್ಯಕ್ಚುಲಿ ನಾವು ಸಣ್ಣ ಹುಡುಗಿ ಪಾಪದು ಹುಡುಕ್ತಿದ್ದು, ಬಾರ್ನ್ ಬೇಬಿಗೆ ಆಗ ಅಂಥದ್ದು. ಹುಡುಗಿ ಪಾಪಗೆ ಇರಲಿಲ್ಲ ಗೊತ್ತಾ, ಈ ಜಂಪ್ ಸೂಟ್ ಯಾವ್ದು ಎರಡಕ್ಕೂ ಆಗುತ್ತಲ್ಲ ಅಂತ ಹೇಳಿ ತಗೊಬಂದಿದ್ಬಿಟ್ರೆ. ನಾನು ಜಾಸ್ತಿ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ. ಬಟ್ ನನ್ನ ಮಗಳದೊಂದು 3 ಇದ್ದ. ಇನ್ನು ಅದ್ರ ಜೊತೆ ನಾನೊಂದು 2 ಶಾಪಿಂಗ್ ಮಾಡಿದ್ದೆ. ನೋಡಿ ಬಟ್ಟೆ ಎಲ್ಲ ವಾಶ್ ತಗೊಬಂದುಂಟು. ವಾಷಿಂಗ್ ಮಿಷಿನ್ಗೆ ಅಮ್ಮ ಬೇಡ ನಾನೇ ನೀರಿಗೆ ಹೆಚ್ಕೊಡ್ತೀನಿ ಅಂದ್ರೆ ಯೂಸ್ ಮಾಡಿಲ್ಲಲ್ಲ. ಸೊ ಹಾಗಾಗಿ ಅಮ್ಮನೇ ವಾಶ್ ಮಾಡ್ತಾರತ್ತೆ. ನಾನು ಅವ್ರನ್ನ ನೋಡ್ತಾ ಇಲ್ಲೇ ಬಟ್ಟೆ ಒಗೆಯೋಕರ ಮೇಲೆ ಕೂತ್ಕೊಳ್ತೀನಿ. ನೋಡಿ ಇವತ್ತು ಸಿಂಪಲ್ ಚಿಕನ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದಕ್ಕೆ ಬೇಕಾಗಿರೋದು ಇಷ್ಟೇ: ಶುಂಠಿ, ಬೆಳ್ಳುಳ್ಳಿ, ಮತ್ತು ಕಾಳುಮೆಣಸು, ಮತ್ತು ನಿಂಬೆಹಣ್ಣು, ಮತ್ತು ಉಪ್ಪು ಅಷ್ಟೇ. ನಾನಿವತ್ತು ಯಾವುದೋ ಎಲ್ದಿ ಚಿಕನ್ ರೆಸಿಪಿ ಅಂತ ತೋರಿಸ್ತಿದ್ರು, ಹಾಗಾಗಿ ನೋಡಿ ಅದನ್ನು ನಾನು ತುರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವರು ಈ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನ ಹಾಕಿ ಕುಟ್ಟಿದ್ರು. ನಾನು ಕುಟ್ಟಿದ್ರೆ ನನ್ನ ಮಗಳು ತಿಂತಾಳೋ ಇಲ್ವೋ, ಬಾಯಿಗೆ ಸಿಗುತ್ತಲ್ಲ. ಸೊ ಹಾಗಾಗಿ ಅವಳು ತಿಂತಾಳೋ ಇಷ್ಟಪಡ್ತಾಳೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಸೊ ಹಾಗಾಗಿ ನಾನು ತೊಗೊಬಂದಿರೋದು ಇವತ್ತು ಅರ್ಧ kg ಚಿಕನ್ ಅಷ್ಟೇ. ಯಾಕಂದರೆ ನಮ್ಮನೆಯವರು ಇಲ್ಲ. ಇನ್ನು ನನಗೇನು ಚಿಕನ್ ಏನು ಅಷ್ಟು ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟೇನು ಆಸೆ ಆಗ್ತಾಯಿಲ್ಲ. ಬಟ್ ತುಂಬ ದಿನ ಆಗಿತ್ತು. ಹೊರಗಡೆ ಹೋದಾಗ ತಿಂತೀನಿ, ಏನು ಬೇಡ ಅನ್ನಲ್ಲ, ಬೇಕು ಅಂತಲೇ ಏನಿಲ್ಲ. ಬಟ್ ಮನೇಲಿ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ತುಂಬ ದಿನ ಆಗಿತ್ತು. ಅದಕ್ಕೆ ಬರೀ ಅರ್ಧ kg ತೊಗೊಬಂದಿದ್ದೀನಿ. ಇನ್ನೇನು ನನ್ನ ಮಗಳು ಇದೆಲ್ಲ ತಿನ್ನಲ್ಲ, ನೋಡೋಣ. ನಂಗೆ ಒಬ್ಳಿಗೆ ಅರ್ಧ kg ಸಾಕು ಅಂತ ತೊಗೊಬಂದಿದ್ದೀನಿ ಇಷ್ಟೇ. ಬಟ್ ಇದಕ್ಕೆ ನಾನು ಒಂಚೂರು ರುಚಿಗೆ ಅಂತ ಸುಮ್ಮನೆ ಇದೇನು ಅವ್ರು ಹೇಳಿಲ್ಲ, ಸುಮ್ಮನೆ ಪಲಾವ್ ಎಲೆ ಮತ್ತು ಇದೆಂಥದ ಇನ್ನೊಂದು ಮರಾಠಿ ಮಗು ಹಾಕ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ತೊಗೊಂಡಿರೋದು ನಾನು ತೊಗೊಬಂದಿರೋದು ಅರ್ಧ kg ಅಲ್ವಾ, ಅರ್ಧ kgನೂ ಹಾಕಲ್ಲ. ಯಾಕಂದರೆ ನನ್ನ ಮಗಳು ಸ್ವಲ್ಪ ಕಬಾಬ್ ಇಷ್ಟಪಡುತ್ತೆ, ಅದಕ್ಕೆ ಅಂತ ಒಂದು 4 ಪೀಸ್ ಎತ್ತಿಟ್ಕೊಂಡ್ಬಿಟ್ಟು ಉಳ್ದಿದ್ದು ಮಾಡ್ತೀನಿ ಅಷ್ಟೇ. ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇದರಲ್ಲಿ ಇಷ್ಟು ಶುಂಠಿ ಹಾಕ್ತೀನಿ, ನನಗೆ ಸ್ವಲ್ಪ ಇಷ್ಟ, ಮತ್ತು ಇಷ್ಟು ಕಾಳುಮೆಣಸು, ಇಷ್ಟನ್ನೇ ಹಾಕ್ತಾಯಿರೋದು. ಇಷ್ಟನ್ನ ಒಟ್ಟಿಗೆ ತಗೊಂಡು ಈ ನೀರೊಳಗಡೆ ಹಾಕ್ತಾಯಿದ್ದೀನಿ. ಯಾವ ಥರ ಬರುತ್ತೋ ಗೊತ್ತಿಲ್ಲ. ಇವಾಗ ಇದಕ್ಕೆ ನೋಡೋಣ, ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಇದಕ್ಕೆ ಚಿಕನ್ ಹಾಕ್ಕೊತೀನಿ. ಇದರಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇಷ್ಟು ನನ್ನ ಮಗಳಿಗೆ ನೋಡೋಣ ಇದು ಮಾಡ್ಕೊಡ್ತೀನಿ ಕಬಾಬ್. ಚಿಕನ್ನು ಕೂಡ ನೀರು ಬಿಡುತ್ತೆ, ಆ ನೀರು ಹಿಂಗಬೇಕು, ಫುಲ್ಲು ಡ್ರೈ ಆಗಬೇಕು, ಅಷ್ಟು ಕುದಿಯಾಗಿ ಬಿಡ್ತೀನಿ. ಜೊತೆಗೆ ಇದೇನು ತಗೊಂಡಿದ್ದೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸುಮ್ಮನೆ ನನಗೆ ಆ ಫ್ರಾಗ್ರೆನ್ಸ್ ಇಷ್ಟ, ಘಮ ಅನ್ನೋದು ಇಷ್ಟ, ಹಾಗಾಗಿ ಹಾಕ್ತಿರೋದು ಅಷ್ಟೇ. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ, ಪುಟ್ಟು ಸ್ಪೂನು ನಂದು. ಹಾಗಾಗಿ ನೋಡಿ ಚೆನ್ನಾಗಿ ಕುದಿತಾ ಇದೆ. ನಾನು ಮೆಣಸು ಪುಡಿ ಹಾಕ್ಬೋದಿತ್ತು, ಬಟ್ ಮೆಣಸು ಇದೆಲ್ಲ ತುರಿದ್ಬಿಟ್ಟು ಅದು ಪುಡಿ ಹಾಕಿದ್ರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಹಾಗಾಗಿ ಕುಟ್ಟು ಹಾಕಿದ್ದೀನಿ. ಅದನ್ನು ಆ ಚಿಕನ್ನು ಬೇಯಬೇಕು, ಆ ನೀರು ಖಾಲಿ ಆಗಬೇಕು, ಫುಲ್ ಹಿಂಗೆ ಡ್ರೈ ಆಗಬೇಕು. ಫುಲ್ ಡ್ರೈ ಆಗಿದೆ, ಆದರೆ ನಾನು ಸಣ್ಣ ನೀರಲ್ಲಿ ಬೇಯಿಸಲಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಕಾಲು ಇದ್ರ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿದೆ. ಒಂಚೂರು ತಿಂದು ನೋಡಿದೆ, ಏನೇನು ಬೇಕು ಹೇಳಿ, ಬರೀ ಉಪ್ಪು ಖಾರ ಅಲ್ವಾ ಅಷ್ಟು ಕರೆಕ್ಟಾಗಿದೆ. ಇನ್ನೂ ನಿಂಬೆಹಣ್ಣು ಹಾಕಬೇಕು, ಸಾಂಬಾರು ಸೊಪ್ಪು ಹಾಕಬೇಕು. ಹಾಗಾಗಿ ಇದನ್ನು ಸಣ್ಣ ಉರಿಲಿ ಇನ್ನೊಂದ್ಸಲಿ ಬೇಯಿಸ್ಕೊತೀನಿ. ಬೆಂದಿದೆ, ಒಂದು 95% ಅಷ್ಟು ಬೆಂದಿದೆ ನೋಡಿ. ಅಷ್ಟರೊಳಗೆ ನಾನು ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಇದಂತ. ಇದು ಘಮ ಅಂತ ಇದೆ. ಇದಕ್ಕೇನು ಕಲರ್ ಇಲ್ಲ, ಹಿಂಗೆ ಅದು ಇದ್ರ ಮೇಲೆ ಸಾಂಬಾರು ಸೊಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದಕ್ಕೆ ಬೆಣ್ಣೆ, ತುಪ್ಪ, ಸ್ವಲ್ಪ ನಿಂಬೆಹಣ್ಣು ಹಾಕೋಣ, ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ, ಬೇರೆ ಚೆನ್ನಾಗಿರುತ್ತೆ. ಕಲರ್ ಇದೆ, ನಿಮಗೆ ಕಲರ್ ಬೇಕು ಅಂದರೆ ಚೇಂಜ್ ಮಾಡ್ಕೊಳ್ಳಿ, ಈಗಲೂ ಚೇಂಜ್ ಮಾಡ್ಕೊಬೋದು. ನನಗೆ ಇದೇ ಕಲರ್ ಇರಲಿ ಅಂತ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಗ ಬೆಂದಿದೆ, ತುಂಬ ಟೈಮ್ ತಗೊಳ್ಳಲ್ಲ, ಚಿಕನ್ ಬೇಗ ಬೇಯುತ್ತೆ. ಇವಾಗ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕ್ಕೊಡ್ತೀನಿ ನೋಡಿ. 1 ಸ್ಪೂನು ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬಂದರೆ ಬೆಣ್ಣೆ ಹಾಕಿ, ಒಂದು ಸ್ಪೂನ್ ಬೆಣ್ಣೆ, ಒಂದು ಸ್ಪೂನ್ ತುಪ್ಪ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಇಲ್ಲ, ಸೊ ಹಾಗಾಗಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ. ಇದಕ್ಕೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡೋಣ. ಇಷ್ಟೆಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕಿದ್ದೀನಿ ಕರೆಕ್ಟಾಗಿದೆ. ಆ್ಯಕ್ಚುಲಿ ಸಾಂಬಾರು ಸೊಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ವೈಟ್ ಕಲರ್ ಇದೆಯಲ್ಲ, ಗ್ರೀನ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ಸ್ವಲ್ಪ ಎಣ್ಣೆಗೆ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಇದು ಲಾಸ್ಟಿಗೆ ಉದುರ್ಸಕ್ಕೆ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಮಾಡೋಣ ಅಂತ ಹೇಳಿ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಬಟ್ ಚಿಕನ್ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಈರುಳ್ಳಿ ಅಲ್ಲ ಎಣ್ಣೆ ಬೆಣ್ಣೆ ಇದ್ರೆ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ಅದೆಲ್ಲ ಈಗ ಬೇಯಿಸಿ ಚಿಕನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಬಟ್ ಯಾರಾದ್ರು ಬಂದಾಗ ಮಾಡ್ಬೋದು, ಬಟ್ ಅವ್ರು ಸ್ವಲ್ಪ ವೈಟ್ ಕಲರ್ ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಕೆಲವರಿಗೆ ಚಿಕನ್ ಹಾಗೆ ತಿನ್ನೋಕ್ಕೆ. ಸೊ ಇದು ನಾವೇ ಮನೆಯಲ್ಲಿ ಇದ್ದಾಗ ಮಾಡೋಕ್ಕೆ ತುಂಬ ಟೈಮ್ ಇಲ್ಲ ಅಂದಾಗ, ಅಥವಾ ಟೊಮೊಟೊ ಈರುಳ್ಳಿ ಮಸಾಲೆಗಳಿಲ್ಲ ಅಂದಾಗ ಬರೀ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಇರಬೇಕಾಗ್ತದೆ. ಇದು ಎಲ್ಲರ ಮನೇಲಿ ಇರುತ್ತೆ. ಹಾಗೆ ಚೆನ್ನಾಗಿ ಕಾಣಿಸ್ತದೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತೀನಿ, ಯಾಕಂದರೆ ಅವತ್ತು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹಾಕ್ತೀನಿ, ಸ್ವಲ್ಪ ಗ್ರೀನ್ ಜಾಸ್ತಿ ಕಾಣಲಿ ಅಂತ. ನೋಡಿ, ಸಿಂಪಲ್ ಚಿಕನ್ ರೆಸಿಪಿ ರೆಡಿ ಆಯಿತು. 10 ನಿಮಿಷ ಕೆಲಸನೇ ಹಿಡಿಯಲ್ಲ. ಫಸ್ಟ್ ಏನು ಫ್ರೈ ಮಾಡಬೇಕು ಅನ್ನೋದು ಏನಿರಲ್ಲ. ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು, ತುಂಬಾ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡ್ಬೋದು. ನಾನು ಟೇಸ್ಟ್ ನೋಡಿದೆ. ಬಟ್ ನೀವು ಫಸ್ಟ್ ಟೈಮ್ ಆಗೋತ್ತಿಗೆ ಬರೀ 1/4 kg ಅಷ್ಟೇ ನಾನು ನೋಡಿದ್ದೀನಿ. 1/4 kg ಇಲ್ಲ, ಬರೀ 7-8 ಪೀಸ್ ಇದೆ. ನಂಗೆ ಒಬ್ಳಿಗೆ ಅಲ್ವಾ, ಬಟ್ ಈಗ ತಿನ್ನೋ ಆಸೆನೂ ಅಷ್ಟಿಲ್ಲ. ಸೊ ಹಾಗಾಗಿ ಇದು 3 ಟೈಮ್ಸ್ ಬಿಡ್ಬೋದು. ಇವಾಗಲೂ ಆಗುತ್ತೆ, ರಾತ್ರಿಗೂ ಆಗುತ್ತೆ. ಇನ್ನೇನು ನನ್ನ ಮಗಳು ತಿನ್ನಲ್ಲ, ನಮ್ಮಮ್ಮ ತಿನ್ನಲ್ಲ, ನಮ್ಮ ಮನೆಯವರಿಲ್ಲ. ರೈಸು ರಸಮ್ ಜೊತೆ ಸಿಂಪಲಾಗಿ ಚಿಕನ್ನು, ಹೆಲ್ದಿ ಚಿಕನ್ ರೆಸಿಪಿ ರೆಡಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಇದು ತುಂಬಾ ಇಷ್ಟ ಆಗಿದೆ. ತುಂಬ ಮಾಡೋಕ್ಕಾಗಲ್ಲ, ತುಂಬ ಮಾಡಿದರೆ ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಮನೇಲಿ ಒಂದು 2 kg ತೊಗೊಬಂದಾಗ ಒಂದು 1/4 kg ಅಷ್ಟು ಮಾಡಿಕೊಂಡು 2 ಪೀಸ್ ಚೆನ್ನಾಗಿರುತ್ತೆ. ಈಗ ಇವು ಉಳಿದಿರೋ ಅಂಥ ಸಾಂಬಾರು ಸೊಪ್ಪನ್ನ ಕಬಾಬಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ. ನೋಡಿ, ಬಿಸಿ ಬಿಸಿ ಅನ್ನಕ್ಕೂ ತಿಳಿ ಸಾಂಬಾರು ಇದ್ದರೆ ಚೆನ್ನಾಗಿರೋದು. ಇವತ್ತು ತಿಳಿ ಸಾಂಬಾರು ಇಲ್ಲ, ಹಲಸಿನ ಬಡ್ಕಿನ ಸಾಂಬಾರು. ಮತ್ತು ಇದಕ್ಕೆ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫಸ್ಟ್ ಕ್ಲಾಸ್ ಆಗಿದೆ. ಕಬಾಬ್ ಬಿಟ್ಬಿಟ್ಟು ಇಂತೀವಿ, ನಮ್ಮ ಅಣ್ಣ ಫೋನ್ ಮಾಡಿದ್ದೆ ಅಂತ ಮಾತಾಡ್ತಾ ಕೂತ್ಕೊಂಡೆ ಹೊತ್ತೋಗ್ಬಿಡ್ತು. ತುಂಬ ಚೆನ್ನಾಗಿ ಬಂದಿದೆ. ಈ ಚಿಕನ್ ಒಮ್ಮೆ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚಿಕನಲ್ಲಿ ಮಾಡೋಕೆ ಹೋಗ್ಬಿಡಿ. 1/4 kg ಒಂದು ಅರ್ಧ kg ಮಾಡಿ ಟ್ರೈ ಮಾಡಿ. ನಮ್ಮ ಓನರ್ ಅವ್ರು ನೋಡಿ ಸಾಂಬಾರು ಮಾಡಿಕೊಟ್ಟಿದ್ದಾರೆ, ಚಿಕನ್ ಸಾಂಬಾರು ಒಳ್ಳೆ ಘಮ ಘಮ ಅಂತ ಇದೆ. ನಾನು ನಾಡಿದ್ದು ಏನಾದರೂ ಕಡುಬು ಅಥವಾ ಚಿಲ್ಲಿ ಪೋರ್ಕ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ, ನೋಡಬೇಕು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.